صل على محمد وآل محمد اللهم صل على ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವಸ್ವಹ್ಬಿಹಿ ಅಜ್ಮഈನ್. ಅಮ್ಮಾ ಬಾದ್. ಸೌಂದರ್ಯ ವರ್ಧನೆಗೆ ಏನೆಲ್ಲ ಕ್ರೀಮ್ಗಳನ್ನು ನಾವು ಬಳಸ್ತೇವೆ, ಆದರೆ ಇಲ್ಲಿದೆ ಒಂದು ಸುಲಭ ಮಂತ್ರ. ಇದನ್ನು ಮಾಡಿದರೆ ಸಾಕು, ಖಂಡಿತವಾಗಿಯೂ ನಿಮಗೆ ಸೌಂದರ್ಯ ವರ್ಧನೆ ಉಂಟಾಗುತ್ತದೆ. ಇಮಾಮ್ ತುರ್ಮುದಿ ರಲಿಯಲ್ಲಾಹು ಅನ್ಹೂರವರು ವರದಿ ಮಾಡಿದಂತಹ ಹದೀಸ್, ಅಬಿ ಹುರೈರಾ ರಲಿಯಲ್ಲಾಹು ಅನ್ಹೂರವರಿಂದ ನಿವೇದನೆ. ಕಾಲ ಮಹಾನರು ಹೇಳುತ್ತಾರೆ, ಕಾಲ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ, ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದರು, ಮಿನ್ ಹುಸ್ನಿಲ್ ಇಸ್ಲಾಮಿ ಅಲ್ ಮರ್ಇ ತರ್ಕುಹು ಮಾಲಾ ಯಅನೀಹಿ. ಇಸ್ಲಾಮಿನ ಸೌಂದರ್ಯದ ಒಂದು ಭಾಗವಾಗಿದೆ ಅನಾವಶ್ಯವಾದಂತಹ ಸಂಗತಿಗಳನ್ನು ಜೀವನದಿಂದ ತ್ಯಜಿಸುವುದು ಎಂದು. ಅಂದರೆ ಅವಶ್ಯಕತೆ ಇಲ್ಲದಂತಹ ಅನಾವಶ್ಯವಾದಂತಹ ಸಂಗತಿಗಳು, ಅದು ಮಾತಾಗಲಿ ಕೃತ್ಯವಾಗಲಿ, ಅದನ್ನು ತ್ಯಜಿಸುವುದು. ಸುಮ್ಮನೆ ಏನೆಲ್ಲ ಹೇಳೋದು, ಅದರಿಂದ ಯಾವುದೇ ಪ್ರಯೋಜನವಿಲ್ಲ. ಅನಾವಶ್ಯಕವಾದಂತಹ ಕೃತ್ಯಗಳನ್ನು ಮಾಡೋದು, ಅದರಿಂದ ಏನು ಪ್ರಯೋಜನ? ಆ ರೀತಿ ಅನಾವಶ್ಯಕತೆಯಿಂದ ಕೂಡಿದಂತಹ ಮಾತೋ ಕೃತ್ಯವೋ ನಾವು ತ್ಯಜಿಸುವುದಾದರೆ ನಮಗೆ ಇಸ್ಲಾಮಿನ ಸೌಂದರ್ಯ ಸಿಗುತ್ತದೆ. ನಮಗೆ ಅದಾಗಿದೆ ಬೇಕಾದದ್ದು, ಹೊರತು ನಮ್ಮ ಮುಖದಲ್ಲಿರುವಂತಹ ಸೌಂದರ್ಯ ಅಲ್ಲ. ಹೃದಯದಲ್ಲಿರುವಂತಹ ಸೌಂದರ್ಯ ಅದಾಗಿದೆ ಇಸ್ಲಾಮಿನ ಸೌಂದರ್ಯ. ಅದಾಗಿದೆ ನಾನು ತಲೆಬರಹದಲ್ಲೂ ಕೊಟ್ಟದ್ದು ಸೌಂದರ್ಯ ವರ್ಧನೆಗೆ ಇಲ್ಲಿರುವ ಮಂತ್ರ. ಅಂದರೆ ಅದು ಮುಖದಲ್ಲಿರುವಂತಹ ಸೌಂದರ್ಯ ವರ್ಧನೆ ಅಂತ ನಾನು ಹೇಳಿಲ್ಲ, ಹೃದಯದಲ್ಲಿರುವಂತಹ ಸೌಂದರ್ಯ ವರ್ಧನೆಯಾಗಿದೆ ನಾನು ಉದ್ದೇಶಿಸಿದ್ದು. ಹೃದಯದಲ್ಲಿರುವಂತಹ ಸೌಂದರ್ಯ ವರ್ಧನೆಗೆ ನಾವು ಮಾಡಬೇಕಾದದ್ದು ಅನಾವಶ್ಯಕವಾದಂತಹ ಚರ್ಚೆಗಳನ್ನು, ಮಾತುಗಳನ್ನು, ಕೃತ್ಯಗಳನ್ನು ತ್ಯಜಿಸುವುದಾಗಿದೆ. ಇಮಾಮ್ ಗಜಾಲಿ ರಲಿಯಲ್ಲಾಹು ಅನ್ಹುರವರು ಹೇಳ್ತಾರೆ, ಮನುಷ್ಯನು ಯಾವತ್ತು ಅನಾವಶ್ಯಕವಾದಂತಹ ಸಂಗತಿಗಳನ್ನು ತ್ಯಜಿಸ್ತಾನೋ ಅವತ್ತೇ ಅವನೊಬ್ಬ ಪರಿಪೂರ್ಣವಾದಂತಹ ಮನುಷ್ಯನಾಗಲು, ವಿಶ್ವಾಸಿಯಾಗಲು ಸಾಧ್ಯ ಎಂದು. ಅಂದರೆ ವಿಶ್ವಾಸಿಗೆ ಯೋಗ್ಯವಾದಂತಹ ಒಂದು ಸ್ವಭಾವ ಅಲ್ಲ ಅವನು ಅನಾವಶ್ಯಕವಾದಂತಹ ಚರ್ಚೆಗಳಿಗೆ, ಮಾತುಗಳಿಗೆ, ಕೃತ್ಯಗಳಿಗೆ ಹೋಗುವುದು ಎಂದು. ಆದ್ದರಿಂದ ವಿಶ್ವಾಸಿಗಳಾದಂತಹ ನಾವು ಯಾವತ್ತೂ ಕೂಡ ನಾವು ಮಾಡುವಂತಹ ಒಂದು ಕೃತ್ಯ, ಇದರಿಂದ ನಮಗೇನಾದರೂ ಪ್ರಯೋಜನ ಇದೆಯಾ ಎಂದು ನಾವು ಚಿಂತಿಸಬೇಕು. ಕಾರಣ ಕುರ್ಆನ್ನಲ್ಲಿ ಅಲ್ಲಾಹನ ಅತಿಯಾಗಿ ಹೇಳಿದಂತಹ ಒಂದು ವಾಕ್ಯವಾಗಿದೆ, ಮನುಷ್ಯರೇ ನೀವು ಚಿಂತಿಸಿರಿ ಎಂದು. ಆದ್ದರಿಂದ ನಾವು ಚಿಂತಿಸಬೇಕು, ಇದರಿಂದ ಏನು ಪ್ರಯೋಜನ? ನಾನು ಆಡಿದಂತಹ ಮಾತು ಇದರಿಂದ ನನಗೇನು ಪ್ರಯೋಜನ? ಸಮೂಹಕ್ಕೇನು ಪ್ರಯೋಜನ? ನಾನು ಮಾಡಿದಂತಹ ಚರ್ಚೆ ಅದರಿಂದ ನನಗೇನು ಪ್ರಯೋಜನ? ಸಮೂಹಕ್ಕೇನು ಪ್ರಯೋಜನ? ಅದೇ ರೀತಿ ನಾನು ಮಾಡುವಂತಹ ಕೃತ್ಯ ಅದರಿಂದ ನನಗೇನು ಪ್ರಯೋಜನ? ಸಮೂಹಕ್ಕೇನು ಪ್ರಯೋಜನ? ಈ ರೀತಿ ನಮಗೂ ಸಮೂಹಕ್ಕೂ ಪ್ರಯೋಜನವಿಲ್ಲದಂತಹ ಮಾತುಗಳೋ, ಕೃತ್ಯಗಳೋ, ಚರ್ಚೆಗಳೋ ವಿಶ್ವಾಸಿಯಾದಂತಹ ನಾವು ಮಾಡಬಾರದು. ಅಲ್ಲಾಹನು ಆ ರೀತಿಯಾದಂತಹ ಸಂಗತಿಗಳಿಂದ ನಮ್ಮನ್ನು ಸಂರಕ್ಷಿಸಿ ಇಸ್ಲಾಮಿನ ಸೌಂದರ್ಯವನ್ನು ನಮ್ಮ ಹೃದಯದಲ್ಲಿ ಅಲ್ಲಾಹನು ನೀಡಲಿ, ಅದರ ಪ್ರತಿಬಿಂಬ ನಮ್ಮ ಮುಖದಲ್ಲೂ ಅಲ್ಲಾಹನು ತೋರಿಸಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.